ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಶುಕ್ರವಾರದ ದಿನಚರಿ ಅಂದರೆ ಇಂದಿನ ವ್ಲಾಗ್ ನೋಡೋಣ. ಜೊತೆಗೆ ಬಜಾರಲ್ಲಿ ಏನು ನಡೀತು ಆಗಲಿ, ಏನು ತೊಗೊಂಡ್ಬಂದೆ ಅಂತ ನಾವು ನೆಂಟರು ಮನೆಗೆ ಸಹಿತ ಹೋಗಿದ್ದೆ. ಅದೆಲ್ಲ ವಿಡಿಯೋ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಖಂಡಿತವಾಗ್ಲೂ. ಹಾಗೆ ನೋಡಿ, ಬೆಳಗ್ಗೆನೇ ಮಳೆ ಶುರುವಾಗಿತ್ತು. ಶುಕ್ರವಾರದ ದಿನ ಬೆಳಗ್ಗೆನೆ ಮೋಡ ಸಹಿತ ಮಳೆ ಕಣ್ರಿ. ನೋಡಿ ಎಲ್ಲ ಈ ಥರ ಇತ್ತು, ಮಳೆ ಬರ್ತಾನೆ ಇತ್ತು. ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ, ಮಳೆ ಬರ್ತಾನೆ ಇತ್ತು. ಏನಪ್ಪ ಮಾಡೋದು, ಮಳೆಯಲ್ಲಿ ಆಚೆ ಹೋಗಬೇಕು ತರಕಾರಿ ತರೋಕ್ಕೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಮಳೆ ಬರ್ತಾನೆ ಇತ್ತು. ಹಾಗೆ ಸ್ವಲ್ಪ ಮಳೆ ನಿಂತ ಮೇಲೆ ಮತ್ತು ನಮ್ಮನೆ ಹತ್ರನೇ ಇದೆ ಒಂದು ಶಾಪಿಂಗ್ ಮಾಲು, ಅಂದರೆ ರಿಲಯನ್ಸ್ದು ಇರುತ್ತಲ್ಲ ಸ್ಮಾರ್ಟ್ ಪಾಯಿಂಟ್ ಅಂತ, ಅದಿದೆ. ಅಲ್ಲಿ ಹೋಗ್ಲಿ ಸಹಿತ ಈ ಮಳೆಗೆ ಹೆಸ್ರು ಕಾಳು ತೊಗೊಂಬಂದು ಹೆಸ್ರು ಕಾಳು ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾ ಬಂತು. ಆ ಕಾರಣಕ್ಕಾಗಿ ಈ ಶಾಪಿಂಗ್ ಮಾಲ್ಗೆ ಬಂದೆ, ಅಂದರೆ ಸ್ಮಾರ್ಟ್ ಪಾಯಿಂಟ್ಗೆ ಬಂದು ನೋಡಿದೆ. ಹಾಗೆ ಇಲ್ಲಿ ಮೊಳಕೆ ಕಾಳು ಕಾಣ್ತು. ಹಾಗೆ ಒಂದು ಬಾಕ್ಸ್ ತೊಗೊಂಡೆ. ಈ ರೀತಿ ಮೊಳಕೆ ಕಾಳು ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡೆ. ಹಾಗೆ ಹೆಸ್ರು ಕಾಳು ನೋಡ್ತಾ ಇದ್ದೆ, 1 kg ಪ್ಯಾಕೆಟ್ ಇತ್ತು, 1/2 kgದಿತ್ತು. ಯಾವ್ದು ತೊಗೊಳೋಣ ಅಂತ ನೋಡ್ತಾ ಇದ್ದೆ. ಹಾಗೆ 1/2 kg ಪ್ಯಾಕೆಟು ತೊಗೊಂಡೆ ಕಣ್ರಿ. ನೋಡಿ, ಎಲ್ಲ ಥರ ಐಟಮ್ಗಳು ಸಿಗುತ್ತೆ ಈ ಸ್ಮಾರ್ಟ್ ಪಾಯಿಂಟಲ್ಲಿ. ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಈ ಸ್ಮಾರ್ಟ್ ಪಾಯಿಂಟ್ ವಿಡಿಯೋ ಎಲ್ಲ ಪೂರ್ತಿ ಯಾವುದ್ಯಾವುದು ಎಷ್ಟೆಷ್ಟು ರೇಟ್ ಇರುತ್ತೆ ಎಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಐಟಮು ಸಿಗುತ್ತೆ ಈ ಸ್ಮಾರ್ಟ್ ಪಾಯಿಂಟಲ್ಲಿ. ಹಾಗೆ ಬೆಳ್ಳುಳ್ಳಿ ಹಬ್ಬ ಏನು ದುಬಾರಿ, ನೋಡ್ತಾ ಇದ್ದೀರಲ್ವ ಎಷ್ಟು ಕಾಸ್ಟ್ಲಿ ಆಗೋಗಿದೆ ಕಣ್ರಿ. 2 ಬೆಳ್ಳುಳ್ಳಿಗೆ 15 ರೂಪಾಯಿ ಆಯಿತು ಕಣ್ರಿ. ಹಾಗೆ ಸ್ಮಾರ್ಟ್ ಪಾಯಿಂಟಿಂದ ಬಂದು ಚಳಿನಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡಿ ನಾನು ನಮ್ಮವರು ಕುಡಿದ್ರಿ ಕಣ್ರಿ ಕಾಫಿ. ಏನಾದರೂ ಚಳಿನಲ್ಲಿ ಕಾಫಿ ಕುಡಿಯೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನೀವು ಕುಡಿಬೋದು, ನಿಮಗೂ ಗೊತ್ತಾಗಿರುತ್ತೆ ಆ ಟೇಸ್ಟ್ ಏನು ಅನ್ನೋದು. ಚಳಿನಲ್ಲೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಕಣ್ರಿ ಕಾಫಿ. ಹಾಗೆ ಕಾಫಿ ಆದಮೇಲೆ ಹೆಸ್ರು ಕಾಳು ಸಾರು ಮಾಡೋಣ ಅಂತ ಒಂದು ಬಾಣಲಿ ಇಟ್ಕೊಂಡು 1 ಕಪ್ ಹೆಸ್ರು ಕಾಳು ಸೇರಿಸ್ಕೊಂಡು ಈ ರೀತಿಯಾಗಿ ಹುರ್ಕೊತಾ ಇದ್ದೀನಿ. ಹೆಸ್ರು ಕಾಳು ಸಾರು ಅಂದರೆ ನಮ್ಮ ಕಡೆ ಈ ಹೆಸ್ರು ಕಾಳು ತೆರಲು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಈ ಹೆಸ್ರು ಕಾಳು ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಿಮಗೆ ಏನೋ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗು ತೆಗೆದಿದ್ದೀನಿ, ಹೆಸ್ರು ಕಾಳು ಸಾಂಬಾರು ಅಂತ. ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ. ಹಾಗೆ ಹುರಿದಿದ್ದ ಹೆಸ್ರು ಕಾಳು, 1 ಈರುಳ್ಳಿ ಎಣ್ಣೆ ಹಾಕಿ ಹುರ್ಕೊಂಡಿರೋದು, 1 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ರೆಡಿಯಾಗಿರುತ್ತೆ. ಹಾಗೆ ಅದೇ ಬಾಣಲೆಗೆ ನಾನು ಸ್ವಲ್ಪ ಮೊಳಕೆ ಕಾಳು ತಂದಿದ್ನಲ್ಲ, ಈ ರೀತಿಯಾಗಿ ಸ್ವಲ್ಪ 1 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹುರ್ಕೊಂಡು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮೊಳಕೆ ಕಾಳಂತೂ. ಅದರಲ್ಲಿ ಬೇಯಿಸಿ ತಿನ್ನೋದಕ್ಕಿಂತ ಇದು ಡಬಲ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಬೇಗನೆ ಸಿದ್ಧವಾಗುತ್ತೆ. ಸೈಡ್ ಡಿಶ್ಶಗಂತೂ ಸಖತ್ತಾಗಿರುತ್ತೆ ಕಣ್ರಿ. ನೀವು ಒಂದು ಸಾರಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಹಾಗೆ ಚಳಿನಲ್ಲಿ ತಿನ್ನೋಕ್ಕಂತೂ ಇನ್ನೂ ಸೂಪರ್ ಅಂತ ಹೇಳ್ಬೋದು. ಇಷ್ಟು ಮಾತ್ರ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡ್ರೆ ಇದು ಬೇಗನೆ ರೆಡಿ ಆಗುತ್ತೆ. ಸೈಡ್ ಡಿಶ್ಶಾಗಿ ಸಖತ್ತಾಗಿರುತ್ತೆ. ಮಕ್ಕಳಿಗೂ ಕೊಡಿ, ಆರೋಗ್ಯಕ್ಕಂದ ತುಂಬ ಒಳ್ಳೆಯದು. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಚಳಿನಲ್ಲಂತೂ. ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಒಗ್ಗರಣೆ ಹಾಕ್ಕೊಂಡು ಈ ರೀತಿ ಮಸಾಲೆ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಉಪ್ಪು, ಹುರಿದಿರೋ ಅಂಥ ಕಾಳು ಹಾಕಿ ಸಾಂಬಾರು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಕಣ್ರಿ. ಈ ಸಾಂಬಾರಿಗಂತೂ ಮುದ್ದೆ ಸಖತ್ತಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಆದರೆ ಮುದ್ದೆಗೆ ನಂಬರ್ 1 ಅಂತ ಹೇಳ್ಬೋದು. ಈ ರೀತಿಯಾಗಿತ್ತು ಸಾಂಬಾರು, ಹೆಸ್ರು ಕಾಳು ಸಾಂಬಾರು ಅಥವಾ ಹೆಸ್ರು ಕಾಳು ತೆರಳು ಸಾಂಬಾರು, ಮುದ್ದೆ, ಹಾಗೆ ಮೊಳಕೆ ಕಾಳು ಫ್ರೈ ಮಾಡಿರೋದು. ತಿನ್ನೋಕ್ಕಂತೂ ಸಖತ್ತಾಗಿತ್ತು ಕಣ್ರಿ. ಚಳಿನಲ್ಲಿ ತಿನ್ನೋಕ್ಕಂತೂ ಇದೇ ಒಂಥರ ಟೇಸ್ಟು ಅಂತ ಹೇಳ್ಬೋದು. ಬೇಗನೆ ಆಗುತ್ತೆ ಸಾಂಬಾರು, ರುಚಿನೂ ಸಖತ್ತಾಗಿರುತ್ತೆ. ಚಳಿಗಂತೂ ಹದವಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿತ್ತು, ಸಖತ್ತಾಗಿತ್ತು ತಿನ್ನೋಕ್ಕಂತೂ. ಈ ರೀತಿಯಾಗಿ ಸಾಂಬಾರು, ಮುದ್ದೆ, ಹಾಗೆ ಹುರಿದಿಟ್ಕೊಂಡಿರೋವಂಥ ಮೊಳಕೆ ಕಾಳುಗಳನ್ನೆಲ್ಲ ತಿನ್ನೋಕ್ಕಂತೂ ಸೂಪರಾಗಿತ್ತು. ನಮ್ಮ ಮನೆಯವರು ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿದ್ದರು. ನಾನು ಆಮೇಲೆ ಊಟ ಮಾಡಿದೆ, ಅದಕ್ಕೆ ಅವ್ರ ಕ್ಲಿಪ್ಪಿಂಗು ತೆಗಿಯೋಕ್ಕಾಗಲಿಲ್ಲ. ಹಾಗೆ ನಾನು ಊಟ ಮಾಡ್ತಾರೋ ಕ್ಲಿಪ್ಪಿಂಗ್ ಇದು. ಸಖತ್ತಾಗಿತ್ತು ಸಾರಂತೂ. ಹಾಗೆ ಊಟ ಮಾಡಿಕೊಂಡು ಬಜಾರಿಗೆ ಬಂದೆ.
ಪಾಪ ಇಲ್ಲಿ ಚಳಿನಲ್ಲೇ ಒಬ್ಬ ಹುಡುಗಿ ಸೊಪ್ಪು ಮಾರ್ತಾಯಿದ್ರು. ಹೆಂಗೂ ನಮ್ಗೆ ಬೇಕಾಗುತ್ತೆ ಸೊಪ್ಪು ಅಂತ ಕೇಳಿದೆ. ಕಡಿಮೆ ಕೊಡ್ತೀನಿ ತಗೊಳ್ಳಿ ಅಕ್ಕ ಅಂತ ಹೇಳಿದ್ರು. ಅದೇ ರೀತಿಯಾಗಿ 10 ರೂಪಾಯಿ ಒಂದು ಕಟ್ಟಾಗಿ 6 ಕಟ್ಟು ಸೊಪ್ಪನ್ನ ತೊಗೊಂಡೆ. ಪಾಲಕ್ ಸೊಪ್ಪಂತೂ ತುಂಬ ಚೆನ್ನಾಗಿತ್ತು, ದೊಡ್ಡ ದೊಡ್ಡದಾಗಿತ್ತು ಕಟ್ಟಂತೂ. ನೋಡ್ತಾ ಇರ್ಬೋದು ನೀವು ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ ಸೊಪ್ಪಂತೂ. ಇಂಥವ್ರು ಏನಾರ ಸಿಕ್ಕಿದ್ರೆ ನಿಮಗೆ ತಗೊಳ್ಳಿ, ಸೊಪ್ಪನ್ನಾಗಲಿ ತರಕಾರಿ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೊಪ್ಪು ತೊಗೊಂಡಿದ್ದಾದಮೇಲೆ ಡ್ರೈ ಫ್ರೂಟ್ಸು ಖಾಲಿ ಆಗಿತ್ತು ಮನೆಯಲ್ಲಿ. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಳೋಣ ಅಂತ ಈ ಅಂಗಡಿಗೆ ಬಂದೆ. ಡ್ರೈ ಫ್ರೂಟ್ಸ್ ಅಂತೂ ಎಲ್ಲ ಥರ ಡ್ರೈ ಫ್ರೂಟ್ಸ್ ಸಿಗುತ್ತೆ ಈ ಅಂಗಡಿನಲ್ಲಂತೂ. ಯಾವಾಗಲಾದರೂ ನಾನು ಡ್ರೈ ಫ್ರೂಟ್ಸ್ ತೊಗೋಬೇಕಂದ್ರೆ ಇದೇ ಅಂಗಡಿಗೆ ಬಂದು ತೊಗೊಳೋದು. ಎಲ್ಲ ಥರ ಡ್ರೈ ಫ್ರೂಟ್ಸ್ ತೊಗೊಂಡೆ. ಒಣ ದ್ರಾಕ್ಷಿ, ಒಣ ಖರ್ಜೂರ, ಗೋಡಂಬಿ, ಬಾದಾಮಿ, ಹಾಗೆ ಕಪ್ಪು ಕಲರ್ ಇರುತ್ತಲ್ವ ದ್ರಾಕ್ಷಿ ಅದು, ಮತ್ತು ಅಂಜೂರ, ಹಾಗೆ ಕೇಕ್ ಮಾಡಬೇಕು ಅಂತ ಟೂಟಿ ಫ್ರೂಟಿ ಕೂಡ ತೊಗೊಂಡೆ ಕಣ್ರಿ. ಇಲ್ಲಿ ಈ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಹಾಗೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗೋಣ ಅಂತ ಹೋಗಿದ್ದೆ. ಮೊನ್ನೆ ಬಂದಾಗೂ ಊಟ ಮಾಡ್ಕೊಂಡು ಹೋಗಲಿಲ್ಲ ನೀನು ಅಂತ ಅಂದ್ಬಿಟ್ಟು ಪಡ್ಡು ಮಾಡಿದ್ರು ಅವರು. ಪಡ್ಡು ಇಟ್ಕೊಟ್ರು. ಪಡ್ಡುನು ಮತ್ತು ಚಟ್ನಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಸಖತ್ತಾಗಿತ್ತು. ಯಾವಾಗಲೂ ನಾವು ಮಾಡಿರೋದು ತಿನ್ನೋದಕ್ಕಿಂತ ಬೇರೆಯವ್ರು ಯಾರನ್ನ ಮಾಡಿಟ್ಟಿದ್ದು ತಿನ್ನೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಟೇಸ್ಟು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮೈದಾ ಅವ್ರ ಮನೆಗೆ ಬಂದೆ. ಮೊನ್ನೆನೂ ಹೋಗಿರಲಿಲ್ಲ. ಅವರು ನೋಡಿ ಮಮತಾ ಅವರು ಟೀ ಕೊಟ್ಟರು. ಚೆನ್ನಿಲಲ್ಲಿ ಟೀ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿತ್ತು. ಜೊತೆಗೆ ಬಿಸ್ಕೆಟ್ ಸಹಿತ ಇತ್ತು. ಆಮೇಲೆ ಮಿಕ್ಚರ್ ಸ್ವಲ್ಪ ಕೊಟ್ಟರು. ಹಾಗೆ ಬಿಸಿ ಬಿಸಿಯಾಗಿ ಟೀ ಕುಡಿತಾ ಬಿಸ್ಕೆಟ್ ಅದ್ಕೊಂಡು ತಿಂದ್ಬಿಟ್ಟು, ಬೇಡ ಅಂದರೂ ಕೇಳಲಿಲ್ಲ, ಬಿಸ್ಕೆಟ್ ಸಹಿತ ಕೊಟ್ಟರು. ಹಾಗೆ ಬಿಸಿ ಬಿಸಿ ಟೀನಲ್ಲಿ ಬಿಸ್ಕೆಟ್ ಅದ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿತ್ತು ಬಿಸ್ಕೆಟ್ ತಿನ್ನೋಕ್ಕೆ ಸಹ. ಹಾಗೆ ಮಿಕ್ಚರ್ ಸ್ವಲ್ಪ ಕೊಟ್ಟರು. ಮಿಕ್ಚರು ತಿಂದ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.